ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥದ್ದು ಕ್ಯಾರೆಟ್ ಮಿಲ್ಕ್ ಶೇಕ್. ಈ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ, ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಇಲ್ಲಿ 1/4 kg ಕ್ಯಾರೆಟ್ ಅನ್ನ ತುರಿದು ಇಟ್ಕೊಂಡಿದ್ದೀನಿ. ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲು 400 ml ಅಷ್ಟು ತೊಗೊಂಡಿದ್ದೀನಿ. 8 ಬಾದಾಮಿ 7 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. 8 ಪೀಸ್ ಗೋಡಂಬಿ, ಇದನ್ನು ಅಷ್ಟೇ 7 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. 5 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿರುವಂಥ ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ರುಚಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೋಬಹುದು. ಆದಷ್ಟು ಬೆಲ್ಲನೇ ಉಪಯೋಗಿಸಿ, ಸಕ್ಕರೆ ಬದಲು. 2 ಏಲಕ್ಕಿ. ಈಗ ಈ ಜಾರ್ಗೆ ತುರಿದಿರುವಂಥ ಕ್ಯಾರೆಟನ್ನು ಹಾಕೊಳ್ಳೋಣ. ಏಲಕ್ಕಿ ಹಾಕ್ಕೊಳ್ತೀನಿ, ಹಾಗೆ ಗೋಡಂಬಿ ಹಾಕ್ಕೊಳ್ತಿದ್ದೀನಿ, ಬಾದಾಮಿ, ಬೆಲ್ಲ. ಇದಿಷ್ಟೀಗ ಇದಕ್ಕೆ 1 ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಒಂದ್ಸರಿ ರುಬ್ಕೊಳ್ಳೋಣ. ನೋಡಿ, ಒಂದ್ಸರಿ ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಇನ್ನೊಂದು ಲೋಟ ಹಾಲನ್ನು ಸೇರಿಸ್ಕೊತಿದ್ದೀನಿ. ಅಂದರೆ ಒಟ್ಟಿಗೆ ಹಾಕ್ಕೊಂಡ್ರೆ ಇದು ನುಣ್ಣಗಾಗಲ್ಲ, ಅಂದರೆ ಜಾಸ್ತಿ ನೀರು ಥರ ಆಗೋಗ್ಬಿಡುತ್ತಲ್ಲ, ಹಾಗಾಗಿ ಲಿಕ್ವಿಡ್ ಜಾಸ್ತಿ ಆಗುತ್ತೆ ಅಂತ ಈಗ ಇನ್ನೊಂದು ಸರಿ ರುಬ್ಕೊಳ್ತೀನಿ. ಈಗ ನೋಡಿ, ರುಬ್ಕೊಂಡಿದ್ದಾಗಿದೆ. ಇದನ್ನು ಒಂದ್ಸರಿ ಸೋದಿಸ್ಕೊಳ್ಳೋಣ. ಈಗ ನೋಡಿ, ಸೋದಿಸ್ಕೊಂಡಿದ್ದಾಗಿದೆ. ಇಲ್ಲಿ ಕೆಳಗಡೆ ಮಿಲ್ಕ್ ಶೇಕ್ ಕಲೆಕ್ಟ್ ಆಗಿದೆ. ಈಗ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮೇಲೆ ಉಳ್ಕೊಂಡಿದ್ದನ್ನೆಲ್ಲನೂ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಅರ್ಧ ಲೋಟ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅಲ್ಲಿಗೆ ಟೋಟಲ್ ಆಗಿ ಅರ್ಧ ಲೀಟ್ರಷ್ಟು ಹಾಲಾಯಿತು. ಅಂದರೆ ಮೊದಲು 2 ಲೋಟ ಹಾಕ್ಕೊಂಡಿದ್ದೆ, ಈಗ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊತೀನಿ. ಈಗ ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಆಗಲೇ ಸೋಸಿಟ್ಕೊಂಡಿದ್ವಲ್ಲ, ಅದ್ರ ಜೊತೆ ಬೆರೆಸ್ಕೊಳ್ಳೋಣ. ಅಂದರೆ ಇದು ಫಸ್ಟ್ ಟೈಮ್ ನಾನು ಏನಕ್ಕೆ ಸೋದಿಸ್ಕೊಂಡೆ ಅಂದರೆ ಇದು ಅಷ್ಟು ನುಣ್ಣಗಾಗಿರಲ್ಲ, ಹಾಗಾಗಿ ಒಂದ್ಸರಿ ಸೋದಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದ್ರ ಜೊತೆ ಬೆರೆಸ್ಕೊಳ್ತಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದು ಕೂಡ ಹಾಕ್ಕೊಳ್ತಿದ್ದೀನಿ. ಈಗ ನೋಡಿ, ಕ್ಯಾರೆಟ್ ಮಿಲ್ಕ್ ಶೇಕು ರೆಡಿಯಾಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ಈಗ ಇದನ್ನು ಲೋಟಗಳಿಗೆ ಬಗ್ಗಿಸ್ಕೊಳ್ಳೋಣ. ಈಗ ನೋಡಿ, ಒಂದು ಆರೋಗ್ಯಕರವಾದ ಪಾನೀಯ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಒಳ್ಳೆ ಇಮ್ಯುನಿಟಿ ಬೂಸ್ಟರ್, ಅಂದರೆ ನಮ್ಮಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಬಿಸಿಲಿಗೆ, ಈ ಧಗೆಗೆ ಒಂಥರ ಸುಸ್ತಾಗ್ತಿರುತ್ತೆ, ಅಂಥ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಎನರ್ಜಿ ಬರುತ್ತೆ. ಹಾಲಲ್ಲಿ ಮತ್ತು ಬಾದಾಮಿಯಲ್ಲಿ, ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿ ಹೆಚ್ಚುತ್ತೆ ಇದನ್ನು ಕುಡಿಯೋದ್ರಿಂದ. ಅದಲ್ಲದೆ ಬಾದಾಮಿ ಮೆದುಳನ್ನು ಚುರುಕಾಗಿಡುತ್ತೆ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. 2ನೇ ಸರಿಗೂ ಕೂಡ ನಾನು ಇದನ್ನು ಸೋದ್ಸೋಕೆ ಹೋಗಿಲ್ಲ, ಅಂದರೆ ಮೊದಲನೇ ಸರಿ ಮಾತ್ರ ಸೋದಿಸ್ಕೊಂಡು ಮತ್ತೆ ರುಬ್ಬಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ. ಅಂದರೆ ಸೋದಿಸಿದ್ರೆ ನಾವು ಹಾಕಿರೋ ಪದಾರ್ಥಗಳು ಎಲ್ಲನೂ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಮತ್ತೆ ಇದನ್ನೆಲ್ಲ ಬೆರೆಸಿ ಇಲ್ಲಿ ಲೋಟಗಳಿಗೆ ಒಂದು ತಿಕ್ಕಾಗಿರೋ ಅಂಥ ಒಂದು ಮಿಲ್ಕ್ ಶೇಕನ್ನು ಹಾಕಿ ರೆಡಿ ಮಾಡಿದ್ದೀನಿ. ನೀವು ಕೂಡ ಈ ರೀತಿ ಒಮ್ಮೆ ಮಾಡಿ ನೋಡಿ, ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.